ವೀಕ್ಷಕರೇ, ಯಕ್ಷಗಾನದ ಮನೆ ಮನೆ ಅಭಿಯಾನ ಕಾರ್ಯಕ್ರಮವು ಶ್ರೀ ಶ್ರೀ ಕೇಶವಾನಂದ ಭಾರತಿಗಳ ಶಿಷ್ಯರಾದ ನಮ್ಮ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿಯವರ ಶುಭ ಆಶೀರ್ವಾದಗಳೊಂದಿಗೆ ಹಾಗೂ ಕೊಂಡೆ ಊರಿನ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯಾನುಗ್ರಹದೊಂದಿಗೆ ಆರಂಭಗೊಂಡ ಮನೆ ಮನೆ ಯಕ್ಷಗಾನ ಕಾರ್ಯಕ್ರಮವು ಮುಂದುವರಿದು ಬಂದು ನಿಂತದ್ದು ನಾರಾಯಣ ಮಂಗಲದ ಶ್ರುತಿಸಾಗರದ ಶಿವರಾಮ ಎನ್ನುವ ಅವರ ಮನೆಯಲ್ಲಿ. ಶಿವರಾಮ ಎನ್ನುವರು ದೇಶಕ್ಕಾಗಿ ಹೋರಾಟ ಮಾಡಿದ ಓರ್ವ ಯೋಧ. ಅವರು ಪ್ರಕೃತ ನಿವೃತ್ತಿಯ ನಂತರ ಅವರು LICಯ ಒಬ್ಬ ಪ್ರತಿನಿಧಿಯಾಗಿ ದುಡಿತಾ ಇದ್ದಾರೆ. ಅವರ ಪತ್ನಿ ಸರೋಜಿನಿಯವರು ಒಳ್ಳೆ ಹರಿಕತೆ ಮಾಡ್ತಾರೆ. ಶಮ್ನ ಅಡಿಗರ ಶಿಷ್ಯೆ, ಅಂಗಡಿ ಮುಗರು ಶಾಲೆಯಲ್ಲಿ ಅವರು ಅಧ್ಯಾಪಿಕೆ ಆಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡುವವರು ನಮ್ಮ ಶ್ರೀಕಲ್ಪ ಇಂಡಸ್ಟ್ರೀಸಿನ ಮಾಲಕ ಮಹೇಶ್ ಭಟ್ ಅವರು. ಇವರೆಲ್ಲರೂ ಯಕ್ಷಗಾನ ಮನೆ ಮನೆಯಲ್ಲಿ ನಡೆಯಬೇಕು ಎನ್ನುವಂತ ಒಂದು ಉತ್ಕಟತೆಯಿಂದ ಈ ಸಂಜೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ವೀಕ್ಷಕರೇ, ನಾವೀಗ ನೋಡಲು ಹೋಗುವಂತ ಪ್ರಸಂಗ ಪಂಚವಟಿಯ ಒಂದು ಭಾಗ.
ಇದ್ದೇವೆ, ಜೊತೆಯಾಗಿ ಬಂದವರು. ನನ್ನ ಅನುಜನಾದಂತಹ ಲಕ್ಷ್ಮಣ, ಹಾಗೆಯೇ ಸಾಧರ್ಮಿಣಿಯಾದಂತಹ ಜಾನಕಿ. ಏನು ಮಾಡೋಣ? ವಿಧಿಲಿಖಿತವನ್ನು ಮೀರುವುದಕ್ಕೆ ನಾವು ಯಾರು? ಅದಕ್ಕೆ ಅನುಗುಣವಾಗಿಯೇ ನಡೆಯಬೇಕು. ಆದುದರಿಂದಲೇ ತಂದೆಯ ಮಾತನ್ನು ಪಾಲಿಸುವುದಕ್ಕಾಗಿ ಚಿತ್ರಕೂಟವನ್ನು ಸೇರಿದೆವು. ಕೆಲವು ದಿವಸ ಕಳೆದಾಗ ತಾಯಿ ಹಾಗೂ ಅನುಜನ ಆಗಮನ ಅಲ್ಲಿಗಾಯಿತು. ತಂದೆಯ ವಿಚಾರವನ್ನು ತಿಳಿದು ಮಕ್ಕಳಾದವರು ಮಾಡಬೇಕಾದಂತಹ ಕರ್ತವ್ಯವನ್ನು ಪೂರೈಸಿ ಹಾಗೆಯೇ ಅನುಜನನ್ನು ನಾಡಿಗೆ ಕಳುಹಿಸಿದೆ. ದಿನೇ ದಿನೇ ಮಾತಾ ಪಿತೃಗಳ ನೆನಪು ಬಾಧಿಸುತ್ತಾ ಇದೆ ಎಂಬುದನ್ನು ಸಮೀಪದಲ್ಲಿರುವಂತಹ ಋಷಿಗಳಲ್ಲಿ ಹೇಳಿದಾಗ ಅವರು ತೋರಿಸಿದಂತಹ ದಾರಿ ಮುಂದೆ ಸಾಗಿ ಪಂಚವಟಿ ಎಂಬಂತಹ ಪ್ರದೇಶ ನಿಮ್ಮ ವಾಸಕ್ಕೆ ಯೋಗ್ಯವಾದ ಪ್ರದೇಶ. ಹಾಗೆಯೇ ಮುಂದುವರಿದು ಬಂದೆವು. ಪಂಚವೃಕ್ಷಗಳು ಸಾಲಾಗಿ ಗೋಚರಿಸುತ್ತಾ ಇದೆ. ಗೋದಾವರಿ ನದಿ ಹರಿಯುತ್ತಾ ಇದೆ. ಪ್ರಶಾಂತವಾದಂತಹ ವಾತಾವರಣ. ಆದುದರಿಂದಲೇ ಅನುಜನಾದಂತಹ ಲಕ್ಷ್ಮಣನಿಗೆ ಎಲೆಮನೆಯನ್ನು ನಿರ್ಮಿಸುವುದಕ್ಕೆ ಹೇಳಿದ್ದೇನೆ. 2 ಎಲೆಮನೆಯನ್ನು ನಿರ್ಮಿಸಿದ್ದಾನೆ. ಒಂದರಲ್ಲಿ ಆತವಾಸವಾಗಿದ್ದಾನೆ, ಇನ್ನೊಂದರಲ್ಲಿ ಸತಿಯಾದಂತಹ ಜಾನಕಿಯೊಂದಿಗೆ ನಾನು ಕಾಲ ಕಳೆಯುತ್ತಾ ಇದ್ದೇನೆ. ಏನಾಗುವುದು ಎಲ್ಲವೂ ಭಗವಂತನ ಇಚ್ಛೆಗೆ ಬಿಟ್ಟದ್ದು. ನೋಡೋಣ. ಅಲ್ಲ ಈ ಪ್ರಾಯ ಅನ್ನೋದೇ ಹೇಗೆಯೋ ಏನು 16 ವರ್ಷಕ್ಕೆ ಎಂತವಳೇ ಕಾಲಿಟ್ಟರೂ ಕೂಡ ನೋಡುಗರ ಕಣ್ಣಿಗೆ ರೂಪವತಿಯಾಗಿಯೇ ಕಾಣಿಸ್ತಾಳೆ. ಹೇಗೆ ನಿಮ್ಗಾದೀತ
ಎಂತದು? ನೋಡಿದಿರಾ, ನೀವು ಮದುವೆ ಆದವರು, ಮಕ್ಕಳಿದ್ದವರು, ನನ್ನನ್ನು ಕಂಡಾಗ ಒಂದು ಉದ್ಗಾರ ಬಂತು ನಿಮಗೆ. ಅಂದ್ರೆ ಸಿಕ್ಕಿದ್ರೆ ಆದೀತು ಅಂತಂದೇ ನಿಮ್ಮ ಭಾವ ಅಲ್ವ? ಸರಿ ಸರಿ, ನಾನು ನಿಮ್ಮಂತವರಿಗೆಲ್ಲ ಸಿಕ್ಕುವವಳಲ್ಲ ಸ್ವಾಮಿ. ನಿಮಗೆ ಆದೀತು ಅಂತ ಕೇಳಿದ್ದಲ್ಲ ನಾನು. ಹೇಗೆ ಈ ರೂಪ ಆದೀತ, ಈ ಶೃಂಗಾರ ಆದೀತ, ಕೇಶ ಶೃಂಗಾರ, ಹಣಿಗಿಟ್ಟಂತಹ ತಿಲಕ, ಕುಪ್ಪ ಸತ್ತಂತದ್ದು, ಆ ಉಡುಗೆ ತೊಡುಗೆಗಳೆಲ್ಲವೂ ಕೂಡ ಈ ಹೊತ್ತಿನಲ್ಲಿ ಹೇಗೆ ಸಮರ್ಪಕವಾಗಿ ಉಂಟು, ಅಲ್ಲ ಹೆಚ್ಚು ಕಡಿಮೆ ಆಯಿತು ಅಂತ ನಿಮ್ಮಲ್ಲಿ ಕೇಳಿದ್ದೆ ನಾನು. ನಾನು ಯಾರಂತ ನಿಮಗೆ ಪರಿಚಯ ಆಗಿಲ್ಲ, ಗೊತ್ತಾಗದೆ ಇಷ್ಟು ಮಾತಾಡುವ ನೀವು. ಇದು ಸರಿಯಾಗಿ ಪರಿಚಯ ಇದೆ ಗೊತ್ತಿದ್ರೆ ಇನ್ನು ಎಷ್ಟು ಮಾತಾಡ್ತಿದ್ದೋ ಏನು. ಅಲ್ಲ ಸ್ವಾಮಿ, ಸ್ವಲ್ಪ ಹೊತ್ತಿಗಿಂತ ಮುಂಚೆ ನೀವು ಒಬ್ಬರಲ್ಲಿ ಮಾತಾಡಿದ್ರಿ. ಯಾರಂತ ಗೊತ್ತಾಯ್ತಾ ನಿಮಗೆ? ಅಯ್ಯೋ ದೇವರೇ, ಯಾರಂತ ನನ್ನನ್ನೇ ಕೇಳ್ತಿದ್ದಲ್ಲ. ಸ್ವಲ್ಪ ಹೊತ್ತಿಗಿಂತ ಮುಂಚೆ ನೀವು ಯಾರಲ್ಲಿ ಮಾತಾಡಿದ್ದು? ಓಯ್ ಓದುವುದು ಜಾಗ ಸಿಕ್ಕಿದ್ರೆ ಸಾಕು, ಪ್ರಚಾರಕ್ಕೆ ಮತ್ತೆ ಬೇರೆ ದಾರಿ ಬೇಡ. ಎಲ್ಲರಿಗೆ ಹೇಳಿ ಅವಳೇ ನಾನು. ಹಾಗೆ ಗೊತ್ತಾಗ್ತದೆ ಈಗ ಆಗಿನ ರೂಪ ಹೇಗೆ, ಈಗಿನ ರೂಪ ಹೇಗೆ, ವ್ಯತ್ಯಾಸ. ಹೌದು, ಹಾಗಿದ್ರೆ ಆ ರೂಪ ಯಾಕೆ, ಈ ರೂಪ ಯಾಕೆ? ಈ ರೂಪ ಅಲ್ಲಿ ಕುಳಿತಿದ್ದಾನಲ್ಲ ರಾಘವ, ರಾಮ, ಅವನಿಗಾಗಿ ಈ ರೂಪ. ತಾಳಿಕೊಂಡದ್ದು ಸತ್ಯ ಹೇಳ್ತೇನೆ ಸ್ವಾಮಿ, ಇದು ವೇಷ. ನಮಗೆ ವೇಷ ಮಾಡುವುದು ಹೊಸತೇನುವಲ್ಲ. ಕ್ಷಣ ಮಾತ್ರದಲ್ಲಿ ಯಾವುದು ಬೇಕು ಆ ವೇಷವನ್ನು ನಾವು ಮಾಡಿಕೊಳ್ಳುತ್ತೇವೆ. ಆದರೆ ಇಲ್ಲಿಗೂ ಹೋಗುವಾಗ ಎಂತೆಂಥ ವೇಷ ಆಗಲಿಕ್ಕಿಲ್ಲ, ಅದು ಇಂಥ ವೇಷವೇ ಆಗಬೇಕು ಅಂತ ನಾನು ಸಿದ್ಧತೆ ಮಾಡಿಕೊಂಡದ್ದು. ಸತ್ಯ ಹೇಳ್ತೇನೆ ಸ್ವಾಮಿ, ಇದು ಹೊರಗೆ ಮಾತ್ರ, ಹೀಗೆ ಒಳಗೆ ಬೇರೆ. ಹಾಗಾಗಿ ನಿಮ್ಮಲ್ಲಿ ಮಾತನಾಡ್ತಾ ಸಮಯವನ್ನು ಕಳೆಯುವುದಲ್ಲ, ರಾಮನನ್ನು ಕಾಣುವುದಕ್ಕಾಗಿ, ನನ್ನ ಮನಸ್ಸಿನ ವಿಷಯಗಳನ್ನು ನಮ್ಮನ್ನು ತಿಳಿಸುವುದಕ್ಕಾಗಿ ನಾನು ನೇರವಾಗಿ ಆ ಕಡೆಗೆ ಹೋಗಬೇಕು. ಹಾಗೆ ಹೊರಡಲೇ ಅಭ್ಯಾಸ ಸ್ವಾಮಿ. ಅಯ್ಯೋ ದೇವ ಆಚಾರ, ಅದು ಮೂಲ ಸ್ವಭಾವ, ಹುಟ್ಟುಗುಣ, ಬಿಟ್ಟು ಹೋಗುದಿಲ್ಲ. ಹೌದು, ನೆನಪಿಲ್ಲದೆ ಬಂದು ಹೋದದ್ದು ನನಗೆ. ಹಾಗಲ್ಲ, ಸ್ವಲ್ಪ ಜಾಗೃತ ಮಾಡಿಕೊಳ್ಬೇಕು. ಈಗ ಇದ್ದ ಬಣ್ಣ ಇನ್ನು ಎಷ್ಟು ಹೊತ್ತಿಗೆ ಮಾಸ್ತದಂತ ಹೇಳಲಿಕ್ಕೆ ಬರುವುದಿಲ್ಲ. ನಿಜ ಬಣ್ಣಕ್ಕೆ ಬಂದೆ ನಾನು. ಆ ನಿಜ ಬಣ್ಣಕ್ಕೆ ಬರುವುದಕ್ಕಿಂತ ಮುಂಚೆ ನನ್ನ ಕಾರ್ಯವನ್ನು ಸಾಧಿಸಿಕೊಳ್ಬೇಕು. ಹಾಗಾಗಿ ರಾಮನಿದ್ದಲಿಗೆ ಹೋಗ್ತೇನಂತೆ.
ಹೆಚ್ಚಿನ ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರಿಸುವುದಕ್ಕೆ ಸಾಮರ್ಥ್ಯ ಇಲ್ಲ. ಯಾರಂತ ಆದ್ದರಿಂದ ಕೇಳಬೇಡಿ. ರಾಘವ ನರಪತಿ ಶೃಣು ಮಾಮ ವಚನ ನನ್ನ ಮಾತನ್ನು ನಿವಾರಿಸಬೇಕು. ಏನು ಸ್ವಾಮಿ, ವಿಶಾಲವಾಗಿ ಬೆಳೆದಂತಹ ವೃಕ್ಷದ ಹಾಗೆ ನಿಮ್ಮ ವಂಶ ಏನು, ಅಲ್ಲಿ ಯಾರೇ ಒಂದು ವಾಸಿಯ ಕೇಳಿದ್ರು ಕೂಡ ಇಲ್ಲ ಅಂತ ಇಲ್ಲ. ಸೂರ್ಯ ವೃಕ್ಷಗಳಿರಬಹುದು, ಅದು ಯಾವುದೇ ಜೀವರಾಶಿಗಳಿರಬಹುದು, ಅಂತಹ ಎಲ್ಲಾ ಜೀವರಾಶಿಗಳನ್ನು ಇರಿಸಿಕೊಂಡು ಆಶಯವನ್ನು ನೀಡುವಂತಹ ಆ ಮರದ ಹಾಗೆ ನಿಮ್ಮ ವಂಶ ಎನ್ನುವುದು. ರಾಘವ ಅಂದ್ರೆ ರಘುವಂಶದಲ್ಲಿ ಅದೆಷ್ಟೋ ಮಂದಿ ಆಗಿದ್ದಾರೆ, ಬಾಳಿದ್ದಾರೆ, ಹೋಗಿದ್ದಾರೆ. ಆದ್ರೆ ಅವರು ಯಾರನ್ನೂ ಕೂಡ ರಾಘವ ಅಂತ ಕರೆದಿಲ್ಲ. ಆ ರಾಘವ ಅನ್ನುವಂತ ಹೆಸರು ನಿಮಗೆ ಬಂದಿದೆ ಅಂತಾದ್ರೆ ಆ ಅರ್ಹತೆ, ಆ ಯೋಗ್ಯತೆ ನಿಮಗೆ ಇದೆ ಅನ್ನೋದರ ಅರ್ಥ ಅಲ್ವೇ? ಆದ್ದರಿಂದ ನಿಮ್ಮನ್ನು ಅದೇ ರೀತಿಯಾಗಿ ಸಂಬೋಧಿಸಿದ್ದೇನೆ. ಈಗ ನನ್ನ ಪರಿಚಯ ನಿಮ್ಗೆ ಆಗಲಿಲ್ಲ ಅಲ್ವೇ? ಯಾರು? ಅತಿಕುಲವಾಗಿ ನಾನು. ಅತಿಕುಲ ಅಂದ್ರೆ ಬೆರಗ ಸಂತಾನ ಅಲ್ಲ, ಕೆಲವೊಬ್ಬರಿಗೆ ಹಾಕೊಂಡು ಕೊಡ್ತದೆ. ಅತಿಕುಲ ಅಂತ ನನಗೆ ಗೊತ್ತಾಯ್ತು. ಈ ಕಾಡಿನಲ್ಲಿ ನೀನು ಇಷ್ಟು ಕುಣಿವಾಗಲೇ ಅರ್ಥ ಮಾಡಿದೆ, ನೀನು ಅತಿಕುಲದಲ್ಲಿ ಹುಟ್ಟಿದವಳು. ಅದಲ್ಲ, ಕೆಲವರಿಗೆ ಕುಣಿಲಿಕ್ಕೆ ಬರುದಿಲ್ಲ, ಅವರಿಗೆ ಕಾಡು ಅಂತ ಇಲ್ಲ, ನಾಡು ಅಂತ ಇಲ್ಲ. ಯಾವ ಜಾಗಕ್ಕೆ ಕೊಂಡು ಹೋಗಿ ಬಿಟ್ರು ಅವರಿಗೆ ಬರುವುದು ಅಷ್ಟೇ ಬಿಟ್ಟು ಅದಕ್ಕಿಂತ ಹೆಚ್ಚಿಗೆ ಬರುವುದಿಲ್ಲ. ನಮಗೆ ಯಾವ ಜಾಗಕ್ಕೆ ಕೊಂಡೋಗಿ ಬಿಟ್ರು ನಮಗೆ ಇಷ್ಟು ಮಾಡಲಿಕ್ಕೆ ಬರ್ತದೆ, ಇದಕ್ಕಿಂತ ಹೆಚ್ಚು ಮಾಡಲಿಕ್ಕೂ ಬರ್ತದೆ. ಆದ್ರಿಂದ ನಮ್ಗೆ ಕಾಡು ಅಂತ ಇಲ್ಲ, ನಾಡು ಅಂತ ಇಲ್ಲ. ನಮಗೆ ತೆಂಗಿಗಾದವಾದಿತ್ತು, ಬಡಗಿಗಾದವಾದಿತ್ತು. ಕಾಡಿನಲ್ಲಿ ಇಷ್ಟು ಇದ್ರೆ ನಾಡಿನಲ್ಲಿ ಹೆಚ್ಚಿರ್ಬೋದು. ಹೆಚ್ಚು ಉಂಟು, ಅಷ್ಟನ್ನು ಅರ್ಥವಿಸಿಕೊಂಡ್ರೆ ಸಾಕು. ಅತಿಕುಲ ಅಂತ ಹೇಳಿದ್ರೆ ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿಕೊಂಡವಳು ನಾನು ಬ್ರಾಹ್ಮಣ ಕನ್ಯೆ, ಆದ್ರಿಂದ ಇಷ್ಟು ಮಾತಾಡುದು ನಾನು, ಸುಮ್ಮನೆ ಅಲ್ಲ. ಅಂದ್ರೆ ಅತಿ ಅಂದ್ರೆ ಹೆಚ್ಚಿನದು ಅಂತ ಹೇಳುವುದು ಒಂದು ಅರ್ಥ ಉಂಟು. ಅಂದ್ರೆ ಉನ್ನತವಾದದ್ದು, ಹೆಚ್ಚಿನದು, ಯೋಗ್ಯತೆ ಇದ್ದದ್ದು ಅನ್ನುವ ಅರ್ಥವನ್ನೂ ಕೊಡ್ತದೆ. ಆದ್ರಿಂದ ಯೋಗ್ಯತೆವಂತ ಕುಟುಂಬದಲ್ಲಿ ಹುಟ್ಟಿಕೊಂಡಿದ್ದೇನೆ, ಬ್ರಾಹ್ಮಣರ ಮಗಳಾಗಿದ್ದೇನೆ ಅನ್ನುವರಿಗೆ ಅತಿಕುಲವತಿ ಅಂತ ನಾನು ಹೇಳಿದ್ದೇನೆ. ಅಲ್ಲ, ಪೃಥ್ವಿ ಬಾಲಕ ನೀವು. ಅತಿಕುಲವತಿ ಅಂದ್ರೆ ಹೆಚ್ಚಿನದ್ದು, ಪೃಥ್ವಿ ಬಾಲಕ ನೀವು. ನೋಡಿ, ಒಂದು ಅಲ್ಲಿಂದ ಒಂದು ಹೊಂದಾಣಿಕೆ ಉಂಟು ನೋಡಿ ಅದರಲ್ಲಿ ಅಲ್ವಾ? ಈಗ ಹೇಳ್ತೇನೆ ಕೇಳಿ. ವರವೆಂಬಾದರೆ ನಾನು ಅರಗಿಣಿ, ನೀವು ಕೆಂಪಾದ ಕೊಂಡಿಯ ಹಣ್ಣನ್ನು ಕಂಡಾಗ ಈ ಗಿಣಿ ಏನು ಮಾಡ್ತದೆ, ಹೋಗಿ ಅದನ್ನು ಕಚ್ಚಿ ತಿಂತದೆ ಅಲ್ವಾ? ಕೆಂಪಾದ ತೊಂಡೆ ಹಣ್ಣಿನಂತ ತುಟಿ ಇಲ್ಲಿ ಉಂಟು, ಅರಗಿಣಿ ಅಲ್ಲಿ ಉಂಟು. ಸುಮ್ಮನೆ ನೋಡ್ತಾ ಉಂಟು, ತಿನ್ನುವ ಬೇಡವಾ ಅಂತ. ಹೋಗಿಬಿಡಿ. ಸರಸಿಗಾಮಕಿ ನಾನು, ತರಣಿ ಪ್ರಕಾಶ ನೀವು. ಕೊಳದಲ್ಲಿ ತಾವರೆ ಮುಕ್ಕೊಂಡಿರ್ತದೆ, ಅರಳಿ ಚಂದ ಕಾಣಬೇಕು ಅಂತಾದ್ರೆ ಸೂರ್ಯನ ಪ್ರಕಾಶ ಅನ್ನೋದಕ್ಕೆ ಬೀಳಬೇಕಾದ್ರೆ ಆಗ ಅರಳಿ ಚಂದ ಕಾಣ್ತದೆ. ಹಾಗೆಯೇ ಸರಸಿಗಾಮಕಿ, ಈ ಹೂ ಅರಳಬೇಕು ಅಂತಾದ್ರೆ ಈ ಸೂರ್ಯನ ಕಿರಣ ಅನ್ನೋದಲ್ಲಿಗೆ ಬೀಳಬೇಕಾಗ್ತದೆ ಅಂತ ನಾನು ಕೇಳಿದ್ದು. ಆಮೇಲೆ ಸ್ವಾಮಿ ಸಂಡಾಸದಲ್ಲೆಲ್ಲರೂ ಹೇಳುವುದು ನೋಡಿ, ಇವಳು ರತಿಯ ಹಾಗಿದ್ದಾಳೆ ಅಂತ ಹೇಳುವುದು. ನಾನು ರತಿಯ ಹಾಗೆ, ನೀವು ಮನ್ಮಥ. ಸ್ವಾಮಿ ಅಷ್ಟೇಯಾ? ಇನ್ನು ಉದಾಹರಣೆ ಕೊಡುವುದಕ್ಕೆ ಹೋದ್ರೆ ಇನ್ನೂ ಬಹಳಷ್ಟು ಉಂಟು. ಈಗ ಬೇಗ ಮುಗಿಸಿದ್ರೆ ಹೊಂದಾಣಿಕೆ ಅನ್ನೋದೊಂದು ಬೇಕಾಗ್ತದೆ. ಆದ್ದರಿಂದ ನಾನು ಹೊಂದಾಣಿಕೆ ಮಾಡ್ತಾ ಬಂದೆ. ಬೇಗ ಮುಗಿಸಬಹುದಿತ್ತು. ನಾನು ಹೇಳಿದ ಮಾತು ನಿಮಗೆ ಅಲ್ಲ, ನಿನಗೆ ಮಾತು ನಾನು ಹೇಳಿದ್ದು ಅರ್ಥ ಆಗ್ತಾ ಇದ್ರೆ ಇಷ್ಟೊತ್ತಿಗೆ ಮುಗೀತಿತ್ತು. ನಾನು ಇಷ್ಟು ಹೇಳುವಾಗ ನಿಮಗೆ ಅರ್ಥ ಆಗಿಲ್ಲ ಅಂತ ಆಗುವಾಗ ಮತ್ತೆ ಮುಗಿಸುವುದು ಹೇಗೆ? ಆದ್ದರಿಂದ ಸ್ವಲ್ಪ ಒಂದೆರಡು ಶಬ್ದ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ಹೇಳಿದ್ರೆ ನಾನು ಬೇಗ ಮುಗಿಸ್ಬೇಕು ಅಂತ ನಾನು ಬಂದದ್ದು ಹಾಗೆ ಅಂತ ಮುಗಿಸ್ಲಿಕ್ಕೆ. ಎದುರಿಗಿದ್ದದ್ದು ಸರಿ ಇದ್ರೆ ಮುಗಿತದೆ ಬೇಗ, ಇಲ್ಲದ್ರೆ ಮುಗಿಯುವುದಿಲ್ಲ ಅಲ್ವಾ? ಎದುರಿಗಿದ್ದದ್ದು ಸರಿ ಇದ್ರೆ ಬೇಗ ಮುಗಿತದೆ. ಹಾಗಾಗಿ ನಮ್ಗೆ ಸ್ವಲ್ಪ ಕಷ್ಟ ಆಗುವುದು ಅಲ್ಲಿ. ಹಾಗಾಗಿ ಹೇಳಿಕೊಳ್ತೇನೆ ಸ್ವಾಮಿ, ಇಷ್ಟು ಹೊಂದಾಣಿಕೆಯನ್ನು ಮಾಡಿದ್ದು ಬೇರೆ ಯಾವುದಕ್ಕೂ ಅಲ್ಲ. ವಿಶಾಲವಾದಂತಹ ಸಮುದ್ರವನ್ನು ಸೇರಿಕೊಳ್ಳುವುದಕ್ಕೆ ನದಿಯೊಂದು ಹರಿದು ಬಂದು ಹೋಗ್ತದೆ ಅಲ್ವಾ? ಸಮುದ್ರವನ್ನು ಸೇರದೆ ಹೆಣ್ಣು ಒಂದೇ ನದಿ ಇದ್ದ ಹಾಗೆ, ಗಂಡು ಒಂದೇ ಸಮುದ್ರ ಇದ್ದ ಹಾಗೆ ಈ ಹೆಣ್ಣು ಈ ಸಮುದ್ರವನ್ನು ಸೇರುವುದಕ್ಕಾಗಿ ಬಂದಿದ್ದಾಳೆ. ಅಂದ್ರೆ ನೀವು ನನ್ನನ್ನು ಮದುವೆಯಾಗಬೇಕು, ನೀವು ನನ್ನ ಕೈ ಹಿಡಿದು ನನ್ನ ಬದುಕನ್ನು ಉದ್ಧರಿಸಬೇಕು. ಇದು ಮೊದಲೇ ಹೇಳುವಾಗ ಇಷ್ಟು ಉದ್ದ ನೀವು ಇಷ್ಟು ಹೆಣ್ಣು ನನಗೆ ಗೊತ್ತಿತ್ತ, ನಿಮಗೆ ಗೊತ್ತಾಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಹೇಳಿದ್ದು.
ಈ ಪರಿಸರದಲ್ಲಿ ನಿನ್ನ ವಿಚಾರಗಳನ್ನೆಲ್ಲ ಕೇಳುತ್ತಾ ಇದ್ದೆ. ನಾನು ಕೇಳುತ್ತಾ ಇದ್ದೆ. ನಿನ್ನ ಮಾತಿನ ಮರ್ಮ ಈಗ ನನಗೆ ಮನವರಿಕೆಯಾಯಿತು. ಸರಿ. ಸರಿ, ಮದುವೆ ಆಗಬಹುದಿತ್ತು. ಏನು ಮಾಡೋಣ ಹೇಳು. ಏನಾಯ್ತು? ನೀನು ಬರುವಾಗ ಬಹಳಷ್ಟು ತಡವಾಗಿ ಹೋಗಿ. ಬೇಗ ಬರಬೇಕು ಅಂತ ಹೊರಟಿದ್ದೆ. ನೀನು ಮೊದಲೇ ಬರುತ್ತಿದ್ದರೆ ಇಲ್ಲಿಗೆ ಬರೋದು ಹೊತ್ತಾಯ್ತಾ? ಏನಾದರೂ ಪರಿಹಾರ ಆಗ್ತಿತ್ತು. ಅಯ್ಯೋ ಆಚಾರ್ಯ, ಬೇಗ ಬಂದಿದ್ದೇನಲ್ಲ. ಬರುವಾಗ ತಡವಾಯಿತು. ಎಲ್ಲಿಗೆ ಬರುವುದು ತಡ ಆದದ್ದು? ಈ ಮೊದಲೇ ನಾನು ಸಣ್ಣವಳನ್ನು ಮದುವೆಯಾಗಿದ್ದೆ. ಆದ್ರೆ ಇಲ್ಲಿಗೆ ಬರುವುದು ತಡ ಆದದ್ದಲ್ಲ, ನಿಮ್ಮ ಬದುಕಿಗೆ ಬರುವುದು ತಡ ಆಯಿತು. ಸಣ್ಣವಳನ್ನು ಮದುವೆ ಅಯ್ಯೋ ಆಚಾರ್ಯವೇ, ಸಣ್ಣ ಹುಡುಗಿನ ನೀವು ಮದುವೆಯಾಗಿ ಏನು ಸುಖ ಕಾಣುವುದಕ್ಕೆ ಉಂಟು? ನೀವೇನಾದ್ರು ಬದುಕಿನಲ್ಲಿ ಸುಖವನ್ನು ಅನುಭವಿಸಬೇಕು ಅಂತಾದ್ರೆ ಅನುಭವಿಸ್ತಾ ನನ್ನಂತವಳನ್ನು ಮದುವೆ ಆಗ್ತೀವಿ ನೀವು. ಮತ್ತೆ ಗೊತ್ತಾಗ್ತದೆ ಎಳೆಯ ಬಾಲಕ ಆ ಕಥೆ ಹೇಳಿದ್ದು ತಡವಾಯಿತು. ಮದುವೆ ಒಂದೇ ಅಲ್ಲ, ಒಂದು ಆ ಕಡೆ ಇರಲಿ, ಒಂದು ಈ ಕಡೆ ಇರಲಿ, ಅಷ್ಟೇ ಏನೂ ಇಲ್ಲ. ಯಾಕಂದ್ರೆ ಅಪ್ಪನ ಆದರ್ಶ ಅನ್ನೋದು ಮಕ್ಕಳಿಗೆ ಭೂಷಣ. ಈಗ ಅಪ್ಪನಿಗೆ 3 ಆಗಿದೆ ಅಂತ ಕೇಳಿದ್ದೇವೆ. ಅಲ್ಲಿ ಇಟ್ಕೊಂಡದ್ದು ಎಷ್ಟೋ ಬಿಟ್ಟದ್ದು ಎಷ್ಟು ನನಗೆ ಗೊತ್ತಿಲ್ಲ. ಅಂತ ಅಪ್ಪನಿಗೆ ಅಷ್ಟ ಆಗುವಾಗ ಮಗನಿಗೆ ಒಂದು 4 ಆಗಬೇಕು. ಅಪ್ಪನಿಗೆ 3 ಮಗ ಆದದ್ದು ನಿಜ. ರಾಜನಾದವನಿಗೆ ಬಹುಮಂದಿಯ ಪತ್ನಿಯನ್ನು ಸ್ವೀಕರಿಸಬಹುದು ಎಂಬುದು ರಾಜಶಾಸ್ತ್ರದಲ್ಲೇ ಇದೆ. ನಿಮಗೂ ಆಗುವುದಲ್ಲ. ನಾನು ಆ ನೀತಿಯನ್ನು ನನ್ನ ಜೀವನದಲ್ಲಿ ಬಳಸಿಕೊಂಡವನಲ್ಲ. ಅದೇನು? ಏಕ ಪತ್ನಿ ವೃತ್ತವನ್ನು ಪಾಲಿಸುತ್ತಾ. ಏಕೆ ಪತ್ನಿ ವೃತ್ತ? ಏಕೆ ಅಲ್ಲ, ಏಕ ಪತ್ನಿ ಬದುಕಿನಲ್ಲಿ ಒಂದೇ ಹೆಂಡ. ಒಳ್ಳೆ ಗಾಚರ ಆಯ್ತಲ್ಲ. ನನ್ನದು ಅದಲ್ಲದೆ ಇದ್ರೆ ಹೀಗೊಂದು ಆಗುತ್ತ ಉಂಟ. ಅಯ್ಯೋ ದೇವ್ರೆ, ಹೋಗಿ ಬಿಡಿ. ನಾನು ಹೇಳೋದು ಕೇಳಿದ್ದೇನೆ. ಈಗ ಹಸಿವಿನಿಂದಲೋ ಅಥವಾ ಯಾವುದನ್ನಾದ್ರೂ ಬಯಸಿಯೋ ಒಬ್ಬನ ಮನೆಗೆ ಬಾಗಿಲಿಗೆ ಹೋದಾಗ ಅವನಲ್ಲಿ ಕೊಡುವುದಕ್ಕೆ ಇಲ್ಲದೆ ಇದ್ದರೂ ಕೂಡ ಅವ ಕೊಡುವಂತವರ ಮನೆಯನ್ನು ತೋರಿಸುವುದು ಧರ್ಮ ಅಂತ ಒಂದು ಮಾತುಂಟು ಅಲ್ವಾ? ಈಗ ನಿಮ್ಮ ಬಳಿಗೆ ನಾನು ಬಹಳಷ್ಟು ಬಯಕೆಯನ್ನು ಹೊತ್ತುಕೊಂಡು ಬಂದೆ. ಈಗ ನನ್ನ ಬಯಕೆಯನ್ನು ಈಡೇರಿಸುವುದಕ್ಕೆ ನಿಮಗೆ ಆಗುವುದಿಲ್ಲ ಅಂತಾದ್ರೆ ನಾನು ಕೇಳಿದ್ದು ಸುಳ್ಳು. ಹಾಗೆ ನಿಮ್ಮ ವಂಶದಲ್ಲಿ ಆ ಗುಣವನ್ನು ರೂಢಿಸಿಕೊಂಡಿದ್ದೀರಿ ಅನ್ನುವಂತಹ ಮಾತು ಸುಳ್ಳು. ಹಾಗೆ ನಾನು ಬಂದದಕ್ಕೆ ಏನು ಬೆಲೆ ಇಲ್ಲ. ಹಾಗಿದೆ ಉಂಟಾ? ಸೂರ್ಯ ವಂಶದವರ ಬಳಿಗೆ ದೇಹಿ ಎಂದು ಬಂದವರನ್ನು ಬರೀ ಕೈಯಲ್ಲಿ ಕಳುಹಿಸಿದಂತಹ ಚರಿತ್ರೆ ಇಲ್ಲ. ಮತ್ತೆ ಈಗ ಹಾಗಾಯ್ತಲ್ಲ. ಆದರೂ ನಿನಗೊಂದು ದಾರಿ ನಾನು ತೋರಿಸ್ತೇನೆ. ಬೇರೆ ದಾರಿ ಉಂಟಾ? ಈ ಸಲ ನಿನಗೆ ದಾರಿ ತೋರಿಸ್ತೇನೆ. ಹೌದಾ? ಏನು ದಾರಿ? ಈ ಸಲವೂ ನಿನಗೆ ನಾನು ದಾರಿ ತೋರಿಸದಿದ್ರೆ ಮತ್ತೆ ಯಾವಾಗ? ಹೌದಾ? ನನಗೂ ಬೇಕಾದ್ದು ಹಾಗೆ ದಾರಿ ತೋರಿಸುವವರು ಬೇಕು ನನಗೆ. ಹೌದು. ಇಲ್ಲೇ ಸಮೀಪದಲ್ಲಿ ನನ್ನ ದಾರಿ ತೋರಿಸುವವರಿಗೂ ಸರಿ ದಾರಿ ಗೊತ್ತಿರಬೇಕು. ಗೊತ್ತಿಲ್ಲದೆ ದಾರಿ ತೋರಿಸ್ತೇನೆ ಅಂತ ಹೇಳುವಾಗ ಇಲ್ಲೇ ಸಮೀಪದಲ್ಲಿ ನನ್ನ ತಮ್ಮನಿದ್ದಾನೆ. ಅವ ಇರಲಿ, ಅವನೇ ಹಾಗೆ ನನಗಿಂತಲೂ 100 ಮಡಿ ಚೆಲುವ. ನಿಮಗಿಂತಲೂ 100 ಮಡಿ ಚೆಲುವ? ನಿನಗೆ ನಾನು ಊಹಿಸಿಕೊಳ್ಳೇ ಇಲ್ಲ. ನಾನು ಚಂದ ಅಂದ್ರೆ ಇದು ಒಂದೇ ಚಂದ, ಇದರಿಂದ ಚಂದದ ಬೇರೆ ಇಲ್ಲ ಅಂತ ಲೆಕ್ಕಾಗಿದೆ ನಾನು. ನನಗಿಂತಲೂ 100 ಮಡಿ ಚೆಲುವ. ಹೌದಾ? ನಿನಗೆ ಬೇರೆ ಬಾಧೆ ಇಲ್ಲ. ಯಾರಿಗೆ? ಅಲ್ಲ, ಒಮ್ಮೆ ನನಗೆ ಆಶ್ಚರ್ಯ ಆದದ್ದು. ಯಾಕಂದ್ರೆ ನಾನು ಎಣಿಸಿಕೊಂಡದ್ದು ಒಂದು, ಇಲ್ಲಿ ಕೇಳ್ತಾ ಇರುವುದು ಇನ್ನೊಂದು. ಅಂದ್ರೆ ನನ್ನ ಊಹನೆಗಿಂತ ನನ್ನ ಯೋಚನೆಗಿಂತ ಭಿನ್ನವಾಗಿ ಈ ಹೊತ್ತಿನಲ್ಲಿ ನಾನು ಕೇಳ್ತಾ ಇರುವುದನ್ನು ಕೇಳಿದ ಆಶ್ಚರ್ಯ ಆದದ್ದು. ನನಗಿಂತಲೂ 100 ಮಡಿ ಚೆಲುವ. ಹೌದಾ? ಇಲ್ಲೇ ಸಮೀಪದಲ್ಲಿ ಇದ್ದಾನೆ. ಹೌದಾ? ಮತ್ತೆ ಮದುವೆ ಆಗಿದೆ, ಆದರೂ ಹೆಂಡತಿಯನ್ನು ನಾಡಿನಲ್ಲೇ ಬಿಟ್ಟು ಬಂದವ. ಹತ್ತಿರದಲ್ಲಿ ಇಲ್ಲ. ಇಲ್ಲ. ನಿಮ್ಮ ಹಾಗೆ ಹತ್ತಿರದ ಇಟ್ಕೊಳ್ಳಿಲ್ಲ. ಇಲ್ಲ. ಅವನಿಗೆ ಹೆಂಡತಿ ಇಲ್ಲ. ಹೌದಾ? ಯಾಕೆ ಹೇಳಿದ್ರಿ ನೀವು? ಕಾಣುವುದಕ್ಕೆ ಬಹಳ ಸುಂದರ. ಅವನಿನ್ನೊಂದು ಮದುವೆ ಆಗಬಹುದು. ಅವ ಮದುವೆ ಆಗಬಹುದು. ಹೌದಾ? ಏನ್ ಪ್ರಾಚಾರವೇ, ನಾನು ಸುಮ್ಮನೆ ನಿಮ್ಮನ್ನು ಇಷ್ಟೊಂದು ಹರಗುವುದಕ್ಕಿಂತ ನಾನು ಸ್ನೇಹ ಅಲ್ಲಿಗೆ ಹೋಗ್ತಾ ಇದ್ರೆ ಇಷ್ಟೊತ್ತಿಗೆ 4 ಮಕ್ಕಳಿಗೆ ತಾಯಿಯಾಗಿ ನಾನು ಇಷ್ಟೊತ್ತಿಗೆ ಬರ್ತಾ ಇರ್ಲಿಲ್ವಾ? ಒಂದು ಕೆಲಸ ಮಾಡಿ, ಈಗ ಗೊತ್ತಾಯ್ತಾ ಇಲ್ವಾ? ನೀವು ಮತ್ತೆ ನಿಮ್ಮ ಹೆಂಡತಿ ಇಬ್ಬರು ಒಂದು ಮಂಗಳಾರತಿಯನ್ನು ಸಿದ್ಧ ಮಾಡಿ ನಾವು ದಂಪತಿಗಳು ಬರುವಂತಹ ಹೊತ್ತಿನಲ್ಲಿ ಆರತಿ ಬೆಳಗಿ ಮನಸ್ಸು ಸುಂದರಾಗಿ 4 ಅಲ್ಲ 8 ಮಕ್ಕಳಾಗುವ ಯೋಗ ನಿಮಗೆ ಕರುಣಿಸಿ. ಅಲ್ಲ ಅದೇ ನಾನು ಇಷ್ಟೊತ್ತಿಗೆ ಆಗ್ತೀಕು ಅಂತ. ಮತ್ತೆ 8 ಅಲ್ಲ 12 ನಮ್ಗೆ ಸಾಮರ್ಥ್ಯ ಉಂಟು, ಎಷ್ಟಾದ್ರು ಮಾಡಿಕೊಡ್ತೇವೆ ನಾವು. ಅದನ್ನ ಹೇಳ್ತೀನಿ. ಈ ಸಲ ಮದುವೆ ಆಗ್ತದೆ ಅಲ್ಲ, ಮಂಗಳಾರತಿ ಸಿದ್ಧ ಮಾಡಿ ನಾನು ಹೋಗಿ ಬರ್ತೇನೆ. ಅಷ್ಟು ಬಾವಯ್ಯ